ಬೆಂಗಳೂರಿನಲ್ಲಿ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಗುಂಡಿಗಳ ಗೂಡಾಗಿದೆ ಹೊಮ್ಮದೇವನಹಳ್ಳಿ ರಸ್ತೆ. ಕೇವಲ ಬೆಂಗಳೂರಿನ ಒಂದೆರಡು ರಸ್ತೆಗಳಲ್ಲ, ಆಲ್ಮೋಸ್ಟ್ ಎಲ್ಲಾ ರಸ್ತೆಗಳಲ್ಲೂ ಕೂಡ ಗುಂಡಿಗಳೇ ಇದೆ. ಮತ್ತೊಂದು ಕಡೆ ಗುಂಡಿಗಳ ಗೂಡಾಗಿದೆ ಹೊಮ್ಮದೇವನಹಳ್ಳಿಯ ರಸ್ತೆ. ಬನ್ನೇರುಘಟ್ಟದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ರೋಡ್ ಇದು. ಹಲವು ಬಾರಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಅಲ್ಲಿ ಓಡಾಡುವಂತ ಸವಾರರು. ಮಳೆ ಬಿದ್ರೆ ಸಾಕು ಕೆರೆಯಂತಾಗತ್ತೆ ಹೊಮ್ಮದೇವನಹಳ್ಳಿ ರಸ್ತೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸೇರುವಂತಹ ಹೊಮ್ಮದೇವನಹಳ್ಳಿ ಇದು. 2 ವರ್ಷಗಳಿಂದ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅತ್ತ ತಲೆ ಹಾಕಿ ಕೂಡ ಮಲಗಿಲ್ಲ. ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಕೇರ್ ಮಾಡ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನೋಡಿ, ನಾ ಹೇಳ್ತಾ ಇದ್ದಲ್ಲ, ಕೇವಲ ಒಂದು ಸರ್ಜಾಪುರ ರೋಡು ಆ ಥರ ಏನಿಲ್ಲ. ನೀವು ಬೆಂಗಳೂರಿನ ಯಾವುದೇ ಮೂಲೆಗೆ ಹೋಗಿ ಯಾವುದೇ ಭಾಗದ ರಸ್ತೆಗೆ ಹೋದರೂ ಕೂಡ ಇದೇ ಥರದ ಪರಿಸ್ಥಿತಿ. ಸದ್ಯ ಬನ್ನೇರುಘಟ್ಟದ ಈ ಹೊಮ್ಮದೇವನಹಳ್ಳಿ ರೋಡ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ಅಂತೇಳಿ. ಏನಾದರೂ ಎಮರ್ಜೆನ್ಸಿ ಇತ್ತು, ಆಂಬ್ಯುಲೆನ್ಸ್ಗಳು ಆ ಥರದ್ದು ಏನಾದರೂ ಆ ರೋಡಲ್ಲಿ ಓಡಾಡ್ತು ಅಂತಂದರೆ ಭಾಳ ಕಷ್ಟ. ಆಮೇಲೆ ಪ್ರತಿನಿತ್ಯ ಅಲ್ಲಿ ಓಡಾಡುವಂಥವರು ಅನೇಕ ಬಾರಿ ಬಿದ್ದು ಕೈಕಾಲು ಮುರ್ಕೊಂಡಿರುವಂಥ ಉದಾಹರಣೆ ಕೂಡ ಇದೆ. ಇಷ್ಟೆಲ್ಲ ಆಗಿ ರೋಡ್ ಮಾಡಿಸ್ಕೊಡಿ, ಸರಿ ಮಾಡಿಸ್ಕೊಡಿ ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಯಾವೊಬ್ಬ ಅಧಿಕಾರಿ ಇಲ್ಲಿವರೆಗೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಬಹುಶಃ ಅಲ್ಲಿ ಬೀಳಬೇಕು, ಯಾರ್ದಾದ್ರೂ ಜೀವ ಹೋಗಬೇಕು, ಆಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿಂದ ವಾಕ್ ಥ್ರೂ ನಡೆಸಿದ್ದಾರೆ. ಪ್ರತ್ಯಕ್ಷ ವರದಿ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರು ಸೇರಿದಂತೆ ಹೊರವಲಯಗಳಲ್ಲಿ ಏನು ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿನಲ್ಲಿ ರಸ್ತೆ ಇದೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಹಳ್ಳ ಗುಂಡಿಗಳ ಸಮಸ್ಯೆ ಎದುರಾಗಿರುವಂಥದ್ದು. ವಾಹನ ಸವಾರರಂತೂ ನಿತ್ಯ ನರಕ ಯಾತನೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ನಾವು ಈಗ ಇರುವಂಥದ್ದು ಬನ್ನೇರುಘಟ್ಟ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ನಾವಿದ್ದೇವೆ. ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಇರುವಂಥದ್ದು. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಈ ಒಂದು ರಸ್ತೆಯಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದಂಥ ಗುಂಡಿ ಇದೆ ಅಂತೇಳಿ. ಈ ಒಂದು ಅರ್ಧ ಅಡಿಗೂ ಹೆಚ್ಚು ಗುಂಡಿ ಇರುವಂಥದ್ದು ಮತ್ತು ಬೃಹದಾಕಾರದ ಗುಂಡಿಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಒಂದು ಅರ್ಧ ಅಡಿಯಲ್ಲ, 1 ಅಡಿಗೂ ಕೂಡ ಹೆಚ್ಚು ಇಲ್ಲಿ ಏನು ಗುಂಡಿ ಇರುವಂಥದ್ದು. ಈ ಗುಂಡಿಯಲ್ಲಿ ವಾಹನ ಸವಾರರು ನಿತ್ಯ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಇಲ್ಲಿ ಗುಂಡಿ ಇದೆ ಅಂತೇಳಿ. ಒಳ್ಳೆ ಗೋಡೆ ರೀತಿಯಾಗಿ ಈ ಒಂದು ಗುಂಡಿ ಇರುವಂಥದ್ದು. ಈ ಗುಂಡಿಯಲ್ಲಿ ವಾಹನ ಸವಾರರು ನಿತ್ಯ ಓಡಾಡೋದ ಒಂದು ನರಕ ಯಾತನೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಂತಂದರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗುಂಡಿಯಲ್ಲಿ ನೀರು ತುಂಬಿಕೊಳ್ತದೆ. ನೀರು ತುಂಬಿಕೊಂಡಂಥ ಸಂದರ್ಭದಲ್ಲಿ ಯಾರೂ ಸಹ ಇಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ದಿನನಿತ್ಯ ವಾಹನ ಸವಾರರು ಓಡಾಡುವಂಥದ್ದು ಪರಿಸ್ಥಿತಿ ಎದುರಾಗಿದೆ. ನೀವು ನೋಡ್ಬೋದು ವಾಹನ ಬರ್ತಾ ಇದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಇದು ಹಳ್ಳ ಇದೆ, ಇದು ಹೋಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ಜನರು ಸಹ ಇದೇ ರೀತಿಯಾಗಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು. ಜೊತೆಗೆ ಶಾಲಾ ವಾಹನಗಳು ಬರ್ತದೆ, ಶಾಲಾ ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಇಲ್ಲಿ ಏನಂತಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಂತೂ ಗುಂಡಿಗಳು ಎಲ್ಲಿದೆ ಅನ್ನುವಂಥದ್ದು ಕಾಣೋದಿಲ್ಲ. ದ್ವಿಚಕ್ರ ವಾಹನದಲ್ಲಿ ಬರ್ತಾರೆ. ಹಳ್ಳ ಗುಂಡಿಗಳಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ರಸ್ತೆ ಎಷ್ಟು ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ? 1 ವರ್ಷದಿಂದ ಇದೇ ರೀತಿ ಇದೆ ಸರ್. 1 ವರ್ಷದಿಂದ ಇದೇ ರೀತಿ ಇದೆ. ನಾವು ಸ್ಥಳೀಯರು ಏನು ಮಾಡ್ತೀವಿ ಅಂದರೆ ಸಣ್ಣ ಅಲ್ಲಿ ಇಲ್ಲಿ ಸ್ವಲ್ಪ ಜಲ್ಲಿ ಅದಿ ತೊಗೊಂಬಂದು ಹಾಕಿ ನಾವೇ ಒಂದು 3 ಸಲ ಹಾಕಿದ್ವಿ. ಹಾಕಿದ್ರು ಮಳೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಅಂದ್ರೂ ಒಂದು 5 ಅಡಿ ನೀರು ಹೋಗುತ್ತೆ. ಇದು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಅಲ್ಲಿ ಮೇಲೆ ಲೇಔಟ್ಗಳಿಂದ ಇದ್ಕೊಂಡು ಇಲ್ಲಿ ಬೈಲ್ ಬಸ್ ಸರ್ಕಲ್ವರೆಗೂ ಈ ನೀರು ಹಾದು ಹೋಗ್ತದೆ. ಇದು ಅಕ್ಕಪಕ್ಕ ಮೋರಿಗಳು ಸರಿ ಇಲ್ಲ, ಏನಿಲ್ಲ, ಎಲ್ಲ ತುಂಬಾಗಿದೆ. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಈ ರೋಡ್ ಒಳಗಡೆ ರೋಡ್ ಮೇಲೆ ಹೋಗೋದ್ರಿಂದ ಎಲ್ಲ ಒಂದು 5 ಅಡಿ ನೀರು ತುಂಬ್ಕೊಳ್ತೀವಿ ಸರ್. ತುಂಬ್ಕೊಂಡಾಗ ಈಗ ನಾವು ಜಲ್ಲಿನೂ ಡಸ್ಟ್ ಹಾಕಿರ್ತೀವಲ್ಲ, ಅದೇನಾಗುತ್ತೆ ಅಂದರೆ ತಿರ್ಗಾ ಅದು ಆ ಮಳೆಯಲ್ಲೇ ಕೊಚ್ಕೊಂಡು ಹೋಗಿ ತಿರ್ಗಾ ಈ ಗುಂಡಿಗಳು ಇಲ್ಲಿ ಹೆವಿ ಬಸ್ಸು ಆಗಲಿ, ಹೆವಿ ಲಾರಿಗಳು, ಹೆವಿ ಕಾರುಗಳು ಓಡಾಡೋದ್ರಿಂದ ಇದು ಒಂಥರ ಬನ್ನೇಘಟ್ಟ ಮೇನ್ ರೋಡಿಗಿಂತ ಪಾರ್ಲರ್ ರೋಡ್ ಆಗಿರೋದ್ರಿಂದ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಲಿಂಕ್ ಇರೋದ್ರಿಂದ ಸುಮಾರು ಗಾಡಿಗಳು, ಲಾರಿಗಳು, ಬಸ್ಸುಗಳು ಅವು ಇವು ಹೋಗೋದ್ರಿಂದ ಇದು ಗುಂಡಿ ಎಷ್ಟೇ ಇದು ಮಾಡಿದ್ರು ಬಿದ್ದೋಗುತ್ತೆ ಸರ್.
ಇಲ್ಲಿ ಸರ್ ಇಷ್ಟೆಲ್ಲ ಸಮಸ್ಯೆ ಇದೆ, 1 ವರ್ಷ 2 ವರ್ಷದಿಂದ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲಿನ ಶಾಸಕರಾಗಲಿ ಸಂಸದರಾಗಲಿ ಏನು ತಲೆ ಕೆಡಿಸ್ಕೊಂಡಿಲ್ವಾ, ಅಧಿಕಾರಿಗಳೇನು ಬಂದಿಲ್ವಾ ಅಂತೇಳಿ? ಸರ್ ಈಗ ಎಲೆಕ್ಷನ್ ಇನ್ನೂ ಬಂದಿಲ್ವಲ್ಲ, ಈಗ ಎಲೆಕ್ಷನ್ ಇನ್ನೂ 1 ವರ್ಷ ಇರೋವಾಗ ಬರೋದು, ಆವಾಗ ಶಾಸಕರು ಬರ್ತಾರೆ, ಸಂಸದರು ಬರ್ತಾರೆ, ಎಲ್ಲ ಬರ್ತಾರೆ. ಇವಾಗ ಯಾವುದು ಎಲೆಕ್ಷನ್ ಇಲ್ಲ, ಏನೂ ಇಲ್ಲ, ಏನೋ ಹೆಂಗೋ ಅವ್ರವರು ಅನುಭವಿಸ್ಕೊಂಡು ಹೋಗ್ತಾರೆ, ಅವ್ರವರು ಕಾಲು ಕೈ ಮುರ್ಕೊಂಡು ಹೋಗ್ತಾರೆ ಅಂತ ಯಾರು ಎಷ್ಟೇ ಮನವಿ ಕೊಟ್ಟರು ಇದುವರೆಗೂ ಬಂದು ನೋಡಿ ಇಲ್ಲಿ ಯಾರು ಏನು ಮಾಡೋರು ಯಾರೂ ಇಲ್ಲ ಸರ್. ಇದೇ ರೋಡಲ್ಲಿ MLAನೂ ಹೋಗ್ತಾರೆ, ಸಂಸದರು ಹೋಗ್ತಾರೆ, ಯಾರು ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ ಅವರು ಸಾರ್ವಜನಿಕರು. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥ ಮಾತು. ಕೂಡಲೇ ನಮಗೆ ರಸ್ತೆ ಸರಿಪಡಿಸಿಕೊಡಿ, ಅಟ್ಲೀಸ್ಟ್ ಆ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇರುವಂಥದ್ದು. ಬನ್ನರ್ಘಟ್ಟದಿಂದ ಸುದ್ದಿ ಕೊಟ್ಟಿದ್ದು ನಾನು ಅಂಬರೀಶ್, ಗ್ಯಾರಂಟಿ ನ್ಯೂಸ್, ಆನೇಕಲ್.